ಈ ಬಣ್ಣ ಯಾವಾಗ ಹಳದಿ ಮಾಡಬೇಕು ಅಂತ ಅನ್ನಿಸ್ತು, ಅದರಿಂದ ಏನು ಸಕ್ಸಸ್ ಕಂಡು? ಈವನ್ ನಮ್ಮ ವಿಸಿಟಿಂಗ್ ಕಾರ್ಡ್ ಕೂಡ ಯೆಲ್ಲೋ ಕಲರ್ನಲ್ಲಿ ಮಾಡಿದ್ದೀವಿ. ಒಂದೇ ಬಣ್ಣ ಇದ್ದರಿಂದ ಹೆಚ್ಚು ವಾಹನ ಅಂತ ಕಾಣಿಸ್ತಾ ಇತ್ತು. ಭಾಳಷ್ಟು ವಿದೇಶಿ ಕಾರುಗಳು ಆವಾಗ ಹಳದಿ ಕಲರ್ ಇತ್ತು. ಆ ಲಾರಿ ಮಾಡುವಾಗ ಸರ್ ನಿಮಗೆ ಬೇರೆ ಉದ್ಯೋಗ, ಪರ್ಯಾಯ ಉದ್ಯೋಗ ಮಾಡಬೇಕು ಅನ್ನೋದು ಅಷ್ಟೇ ಇತ್ತಾ, ಅಥವಾ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ತೀನಿ ಅಂತ ಅನಿಸಿತ್ತ ಸರ್? ಅದರಲ್ಲಿ ಯಶಸ್ವಿ ಕಾಣ್ತೀನಿ ಅನ್ನೋದು ಒಂದು ನನ್ನಲ್ಲಿ ಭರವಸೆ ಇತ್ತು. ಆದರೆ ಒಂದು ದೊಡ್ಡ ಸಾಮ್ರಾಜ್ಯ ಆಗುತ್ತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಈ ಬಣ್ಣ ಯಾವಾಗ ಹಳದಿ ಮಾಡಬೇಕು ಅಂತ ಅನ್ನಿಸ್ತು, ಅದರಿಂದ ಏನು ಸಕ್ಸಸ್ ಕಂಡು? ಆವಾಗ ನಾನು ಯಾವ ಕಲರ್ ಇದ್ದರೆ ಅಟ್ರ್ಯಾಕ್ಟಿವ್ ಇರುತ್ತೆ ಕಣ್ಣಿಗೆ ಅಂಥೇಳಿ ಸ್ವಲ್ಪ ಸ್ಟಡಿ ಮಾಡಿದಾಗ, ಆವಾಗಿನ ಮೊಬೈಲು ಗೂಗಲ್ ಯಾವುದು ಇದ್ದಿಲ್ಲ. ಸ್ಟಡಿ ಮಾಡಿದಾಗೆ ಭಾಳಷ್ಟು ವಿದೇಶಿ ಕಾರುಗಳು ಆವಾಗ ಹಳದಿ ಕಲರ್ ಇತ್ತು. ಮತ್ತು ಈ ನಮ್ಮ ಹೈವೇದಲ್ಲಿ ಎಲ್ಲ ಹೋಗುವಾಗ ಮಾರ್ಕಿಂಗ್ಸ್ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಇರ್ತಿತ್ತು. ಆದ್ದರಿಂದ ಮತ್ತು ನಾನು ಮುದ್ರಣ ಕ್ಷೇತ್ರದಲ್ಲಿ ಬಂದಿದ್ದರಿಂದ ಹಿನ್ನೆಲೆಯಲ್ಲಿ ಇಂಪಾರ್ಟೆನ್ಸ್ ಆಫ್ ಯೆಲ್ಲೋ ಕಲರ್ ಐ ನೋ ವೆರಿ ವೆಲ್. ಯಾವುದೇ ಕಲರ್ ನೀವು ಒಂದು ದಿವಸಕ್ಕೆ 10 ಸರಿ 20 ಸರಿ 40 ಸರಿ 50 ಸರಿ ನೋಡಿದರೆ ತುಂಬ ಬೋರ್ ಆಗಿಬಿಡ್ತೈತಿ, ಇದೇ ಬರುತ್ತಲ್ಲಪ್ಪ ಅಂಥೇಳಿ. ಆದರೆ ಹಳದಿ ಕಲರ್ ನೀವು ಎಷ್ಟು ಸರಿ ನೋಡಿದರೂ ನಿಮಗೆ ತೃಪ್ತಿ ಸಿಗಲ್ಲ, ಇನ್ನೂ ಒಂದು ಹಳದಿ ನೋಡಬೇಕು ಅನಿಸುತ್ತೆ. ಅದು ಅಧ್ಯಯನ ಮಾಡಿ ನಾ ಡಿಸಿಷನ್ ತೊಗೊಂಡೆ. ನಂತರ ತುಂಬ ಅದು ಫ್ಯಾಷನ್ ಆಗಿಬಿಡ್ತು. ನಂತರ ನಮ್ಮ ಎಲ್ಲ ಗೋಡೆಗಳಲ್ಲಿ ಮತ್ತು ನಮ್ಮ ಬಾಗಿಲುಗಳ ಮೇಲೆ ಯೆಲ್ಲೋ ಕಲರ್, ಈವನ್ ನಮ್ಮ ವಿಸಿಟಿಂಗ್ ಕಾರ್ಡ್ ಕೂಡ ಯೆಲ್ಲೋ ಕಲರ್ನಲ್ಲಿ ಮಾಡಿದ್ದೀವಿ. ಸೊ ಇದರಿಂದ ಜನರಿಗೆ ಒಂದು ಆಕರ್ಷಣೆ ಕಾಣ್ತಾ ಇದೆ. ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್, ಯೆಲ್ಲೋ ಕಲರ್. ಈ ಕಡಿಮೆ ವಾಹನ ಇದ್ದಾಗಲೂ ಒಂದೇ ಬಣ್ಣ ಇದ್ದರಿಂದ ಹೆಚ್ಚು ವಾಹನ ಅಂತ ಕಾಣಿಸ್ತಾ ಇತ್ತು. ಹೌದು, ನನಗೆ ಸಾಮಾನ್ಯ 30-40 ಗಾಡಿಗಳು ಇದ್ದಾಗೆ ಅನೇಕ ಜನ ಕೇಳ್ತಾ ಇದ್ದರು, ಎಷ್ಟಿದೆ ಗಾಡಿಗಳು ಅಂತ. ನಾನು ಹೆಚ್ಚು ಹೇಳ್ತಿದ್ದಿಲ್ಲ, ಅಷ್ಟೇ 33-34 ಅಂತ. ಇಲ್ಲ, ನಿನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿ ನೀನು ಜಾಬ್ ಮಾಡ್ತಾ ಇರಬೇಕು. ನಾನೇ ದಿವಸಕ್ಕೆ ಒಂದು 100-200 ಗಾಡಿ ನೋಡ್ತಾ ಇದ್ದೀನಿ ಅಂತ. ಅಂದರೆ ಒಂದೇ ಗಾಡಿ 4 ಸರಿ ನೋಡಿದರೆ ತಲೆಯಲ್ಲಿ ಆ ರೀತಿ ಕಲ್ಪನಾ ಬಂತು. ಅದು ಒಂದು ಒಳ್ಳೆಯ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ನಮಗೆ ಭಾಳ ಅನುಕೂಲ ಆಯಿತು. ಆಮೇಲೆ ಈಗ ಇಡೀ ದೇಶದಲ್ಲಿ ಹೆಚ್ಚು ವಾಹನ ಉಳ್ಳವರು ಅಂದರೆ ನಮ್ಮದು ಒಟ್ಟು ಟ್ರಕ್ಕು ಮತ್ತು ಬಸ್ಸು ಸೇರಿ 7,000 ಆಗುತ್ತೆ ಅಷ್ಟೇ, ಓನ್ಲಿ 7,000. ಮತ್ತು ಜನ ಎಲ್ಲ ಮಾತಾಡುವಾಗ ಅಥವಾ ಕೆಲವು ಫಂಕ್ಷನ್ದಲ್ಲಿ ಲೆಕ್ಚರ್ ಮಾಡ್ತಿರ್ತಾರೆ. ಹೈವೇದಲ್ಲಿ ಹೋದರೆ 2 ಗಾಡಿಯಲ್ಲಿ 1 ಗಾಡಿ ವಿಜಯ ಸಂಕೇಶ್ವರ ಇರುತ್ತೆ ಅಂತ. ಅಂದರೆ ದೇ ಫೀಲ್ ಅಷ್ಟೊಂದು ಗಾಡಿಗಳನ್ನು ನಾವು ನೋಡಿಬಿಟ್ಟಿದ್ವಿ ಅಂತ.